ಈ ರಾಶಿಯವರಿಗೆ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ ಲಾಭಸ್ಥಾನದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಯಾವ ರೀತಿ ನಿಮ್ಮ ಮೇಲೆ ಪ್ರಭಾವ ಬೀರಲಿದೆ ಅಂತ ತಿಳಿಯಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಕುಂಭ ರಾಶಿಗೆ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ ಲಾಭಸ್ಥಾನದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಅತ್ಯುತ್ತಮವಾದಂತಹ ಫೈನಾನ್ಷಿಯಲ್ ಡೆವಲಪ್ಮೆಂಟ್ಸ್ ನ ನೋಡಬಹುದು. ಇಲ್ಲಿ ಸಪ್ತಮಾಧಿಪತಿ 11ನೇ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಿ, ಬಿಸ್ನೆಸ್ ಪವರ್ಫುಲ್ ಬೂಸ್ಟ್ ಅನ್ನ ನೋಡಬಹುದು. ಇದರ ಜೊತೆಗೆ ಬಿಸ್ನೆಸ್ ಅಲ್ಲೂ ಸಹಿತ ಅತ್ಯುತ್ತಮವಾದಂತಹ ಒಂದು ಡೆವಲಪ್ಮೆಂಟ್ಸ್ ನ ನೋಡಬಹುದು. ಯಾರು ಮ್ಯಾರೇಜಿಗೆ ಸಂಬಂಧಿತ ಪ್ರಯತ್ನ ಮಾಡತ್ತೀರಿ, ಮ್ಯಾರೇಜ್ ಒಳಗೂ ಸಹಿತ ಸಕ್ಸಸ್ ಅನ್ನ ನೋಡ್ಕೋಬಹುದು. ಇದರ ಜೊತೆಗೆ ಸ್ವಲ್ಪ ಕರಿಯರ್ ಅಥವಾ ಜಾಬ್ ರಿಲೇಟೆಡ್ ಅಂತ ಬಂದಾಗ ಡಿಫಿಕಲ್ಟೀಸ್ ಬರುವಂತಹ ಚಾನ್ಸಸ್ ಇರೋದ್ರಿಂದ ಯಾರ್ದಾದ್ರೂ ಗೈಡೆನ್ಸ್ ಇಂದ ಮುಂದುವರಿಯುವಂತ ಒಂದು ಪ್ರಯತ್ನವನ್ನ ಮಾಡ್ಕೋಬೇಕು. ಇದರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಗಳಾಗುವಂತ ಚಾನ್ಸಸ್ ಅದಾವು. ಸಮಾಧಾನದಿಂದ ಮುಂದುವರಿಯುವಂತ ಒಂದು ಪ್ರಯತ್ನವನ್ನ ಮಾಡ್ಕೋಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ನೀವು ಪ್ರಾಮಾಣಿಕವಾಗಿ ಜನರನ್ನ ಸಂಪರ್ಕಿಸಿದಾಗ ಇಡೀ ಬ್ರಹ್ಮಾಂಡವೇ ನಿಮಗೆ ಸಪೋರ್ಟ್ ಮಾಡಲಿದೆ. ಇದರ ಜೊತೆಗೆ ಒಂದು ಪವರ್ಫುಲ್ ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಹಿತ ಸಾಧ್ಯವಾದಷ್ಟು ಕಾಲಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ಕೋಬೇಕು. ಒಂದು ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 8 ಬಾರಿ ಜಪ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬೇಕು. ನಿಮಗೇನಾದ್ರೂ ಡಿಸೆಂಬರ್ ತಿಂಗಳ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 11 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ.